ಹಾಯ್ ಗಾಯ್ಸ್, KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, KCET ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಬಿಟ್ಟಿದ್ದಾರೆ. ಈ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ನೋಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವತ್ತೇ ಬಿಟ್ಟಿರುವಂತದ್ದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ 5/7/2025 ಇವತ್ತು ಬಿಟ್ಟಿರುವಂತಹ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆಗಿದೆ. ಸ್ನೇಹಿತರೆ, ಯಾವ ರೀತಿ ಚೆಕ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ಸ್ನೇಹಿತರೆ, ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ UGCET 2025 ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಬಿಟ್ಟಿರುವಂತದ್ದು. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೆ, ಮತ್ತೆ ಡೌನ್ಲೋಡ್ ಮಾಡ್ತಿದ್ದೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ. ಇವೆಲ್ಲ ಬೇಕಾದ್ರೆ ಅಧಿಸೂಚನೆ ಇವೆಲ್ಲ ನೋಡ್ಕೊಳ್ಳಿ ಬೇಕಾದ್ರೆ ನೀವು. ನಾನು ಡೈರೆಕ್ಟ್ ಆಗಿ ಇಲ್ಲಿ ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಯಾವ ರೀತಿಯಾಗಿ ಇದು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೋಡಿ, ಇಲ್ಲಿ ಮೊದಲನೇದಾಗಿ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTU ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ಕಾಲೇಜ್ದು ಕೊಟ್ಟಿದ್ದಾರೆ. ಈಗ ಒಂದು ಕಾಲೇಜ್ ನಾನು ಹೇಳಿದೀನಿ ಅಂದ್ರೆ ಅದೇ ಕಾಲೇಜ್ ನೀವು ಎಲ್ಲ ಕಾಲೇಜ್ಗೂ ಅದೇ ರೀತಿಯಾಗಿ ಚೆಕ್ ಮಾಡೋದು. ಇದು ಕೆಲವರಿಗೆ ಪಾಪ ಇದ್ರ ಫುಲ್ ಫಾರ್ಮ್ ಏನಂತ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಕಾಲೇಜಿನಲ್ಲಿ ಕೋರ್ಸ್ ನೇಮ್ ಬಂದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂದ್ರೆ CS ಗೆ ಇಲ್ಲಿ ಟೋಟಲ್ ಇಂಟೇಕ್ ಈ ಒಂದು ಕಾಲೇಜಸ್ ಕಡೆಯಿಂದ ಟೋಟಲ್ ಇರುವಂತಹ ಸೀಟು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಗೆ ಟೋಟಲ್ ಇರುವಂತಹ ಸೀಟ್ ಬಂದ್ಬಿಟ್ಟು 30 ಸೀಟ್ ಆದ್ರೆ ಇರುವಂತದ್ದು. ಇದರಲ್ಲಿ ಟೋಟಲ್ KE ಗವರ್ನಮೆಂಟ್ ಸೀಟ್ಸ್ ಬಂದ್ಬಿಟ್ಟು ಅಂದ್ರೆ KE ಕೂಡ 30 ಇರುವಂತದ್ದು. ಸ್ನೇಹಿತರೆ, ನೋಡಿ, ಇಲ್ಲಿ ಕ್ಯಾಟಗರಿ 1 ಗವರ್ನಮೆಂಟ್ KE ಸೀಟ್ಸ್ 100%. ಇಲ್ಲಿ PH ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪೀಪಲ್ ಗೆ 5% ಇರುತ್ತೆ. ಇಲ್ಲಿ ಮತ್ತೆ SPL ಅಂದ್ರೆ ಸ್ಪೆಷಲ್ ಕ್ಯಾಟಗರಿ. ಸ್ನೇಹಿತರೆ, HK ಅಂದ್ರೆ ಹೈದರಾಬಾದ್ ಕರ್ನಾಟಕ, RK ಅಂದ್ರೆ ರೂರಲ್ ಕರ್ನಾಟಕ. ಟೋಟಲ್ ಹೈದರಾಬಾದ್ ಕರ್ನಾಟಕ ಮತ್ತೆ ರೂರಲ್ ಕರ್ನಾಟಕ ಸೀಟ್ಸ್ ಎಷ್ಟು ಅಂತ ಇಲ್ಲಿ 29 ಅಂತ ಕೊಟ್ಟಿದ್ದಾರೆ. PH 5% ಅಂದ್ರೆ 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ HK 2 ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿ ಮತ್ತೆ SNQ 5% ಇದೆ. ಓವರ್ ಅಂಡ್ ಎಬೋ ಇಂಟೇಕ್ SNQ 5% ಅದು 2 ಇದೆ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಕಾಲೇಜ್ ಆದ್ರೆ ತೋರಿಸ್ತೀನಿ. ಇಲ್ಲಿ ಯಾವ್ದಾದ್ರು ಎಕ್ಸಾಂಪಲ್ಗೆ ನಿಮಗೆ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಅರಸೀಕೆರೆದೊಂದು ತೋರಿಸ್ತಿದ್ದೀನಿ. ನೋಡಿ, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಕೋರ್ಸ್ ಬಂದ್ಬಿಟ್ಟು ಟೋಟಲ್ ಇಂಟೇಕ್ ಸೀಟ್ಸ್ ಬಂದು 60 ಇದೆ. ಅದರಲ್ಲಿ ಟೋಟಲ್ KE ಗವರ್ನಮೆಂಟ್ ಸೀಟ್ಸ್ ಕೂಡ 60 ಇರುವಂತದ್ದು. ಸ್ನೇಹಿತರೆ, ಇಂಟೇಕ್ 60, ಅದರಲ್ಲಿ KE ಗೆ 60 ಇದೆ. ಇಲ್ಲಿ PH 5%. ಓಕೆನಾ? PH ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಮತ್ತೆ ಹೇಳ್ತಿದ್ದೀನಿ. SPL ಅಂದ್ರೆ ಸ್ಪೆಷಲ್ ಕ್ಯಾಟಗರಿಗೆ 1 ಸೀಟ್ ಇದೆ. HK ಬಂದ್ಬಿಟ್ಟು ಅಂದ್ರೆ ಹೈದರಾಬಾದ್ ಕರ್ನಾಟಕ ಅವ್ರಿಗೆ 4, ರೂರಲ್ ಕರ್ನಾಟಕ ಅವ್ರಿಗೆ 52 ಇದೆ. ಟೋಟಲ್ HK RK ಸೀಟ್ಸ್ ಬಂದ್ಬಿಟ್ಟು 56 ಇರುವಂತದ್ದು. SNQ 5% ಅಂದ್ರೆ 3 ಇದೆ. ಈ ರೀತಿಯಾಗಿ ನೀವು ಪ್ರತಿ ಕಾಲೇಜ್ದು ಚೆಕ್ ಮಾಡ್ಕೋಬೇಕು. ಸ್ನೇಹಿತರೆ, ಈ ರೀತಿಯಾಗಿ ಯಾವ ಒಂದು ಈಗ ನಿಮ್ಗೆ ಯಾವ್ಯಾವ್ದು ಕ್ಲೈಮ್ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ನಿಮ್ಗೆ ಈ ರೀತಿಯಾಗಿ ನೀವು ಎಲ್ಲಾ ಕಾಲೇಜ್ದು ಚೆಕ್ ಮಾಡ್ಕೋಬಹುದು. ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಇಂಟೇಕ್ ಇದೆ, ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಸೀಟ್ಸ್ ಇದೆ ಅನ್ನುವಂಥದ್ದನ್ನ ಟಾಪ್ ಕಾಲೇಜಸ್ ಎಲ್ಲಾ ಕಾಲೇಜಸ್ ಇರುತ್ತೆ. ಎಲ್ಲಾ ಕಾಲೇಜಸ್ ಲಿಸ್ಟ್ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆಕ್ ಮಾಡೋದಾದ್ರೆ ನಿಮ್ಗೆ ಹೇಳಿದೆ. ನಿಮ್ಗೆ ಇನ್ನೂ ಈ ಒಂದು ಚೆಕ್ ಮಾಡೋ ಲಿಸ್ಟ್ ಅಲ್ಲಿ ಡೌಟ್ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ SNQ ಕೋಟಾ ಸೀಟ್ ಯಾವ ರೀತಿ ಸಿಗುತ್ತೆ ಅಂತ ನಿಮ್ಗೆ ಮುಂದಿನ ವಿಡಿಯೋ ಆದ್ರೆ ಮಾಡಿ ತಿಳಿಸ್ತೀನಿ. ಮತ್ತೆ ವಿದ್ಯಾರ್ಥಿಗಳ ಕೆಲವರು ಸಮಸ್ಯೆ ಆಗ್ತಿದೆ. ನಮ್ದು ಕ್ಲಾಸ್ F ತೋರಿಸ್ತಿದೆ ಅಪ್ಲಿಕೇಶನ್ ಅಲ್ಲಿ ಅಂತೆಲ್ಲ ತೋರಿಸಿ ಹೇಳ್ತಿದ್ರು. ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಾಗ ಅದು KE ಕಡೆಯಿಂದ ಆಗಿರುವಂತಹ ಎರರ್, ಆ ಒಂದು ಎರರ್ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. SNQ ಕೋಟಾ ಸೀಟ್ ಬಗ್ಗೆ ಕೂಡ ನಿಮಗೆ ಮುಂದಿನ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಈ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಆದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಿರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ. ಯಾಕಂದ್ರೆ ಪ್ರತಿ ಕಾಮೆಂಟ್ಗೂ ರಿಪ್ಲೈ ಮಾಡಕ್ ಆಗಲ್ಲ. ಅದರಿಂದ ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ನೀವು ಕಾಮೆಂಟ್ ಮಾಡ್ತಿರೋ ಅದ್ರ ಬಗ್ಗೆನೇ ನಿಮಗೆ ಮುಂದಿನ ವಿಡಿಯೋ ಆದ್ರೆ ಬರುತ್ತೆ.